ಕೆಲವು ಮಂದಿ ಬಳಸ್ತಾರೆ ಅಂತ ಅಂದ್ರಿ. ಆ ರೀತಿಯಲ್ಲಿ ಯಾರನ್ನೂ ಯಾರ ಮೇಲೆ ಮಾತಾಡೋಕ್ಕೂ ಅಧಿಕಾರ ಇಲ್ಲ. ನಂದೀಶ್ ಅಣ್ಣವ್ರು ಹೇಳ್ದಂಗೆ 39 ಜನ ಇನ್ಕ್ಲೂಡಿಂಗ್ ನಾನ್ MLA ನಾಗೇಂದ್ರಣ್ಣವರು ಇದ್ದವರು ಎಲ್ಲರೂ ತಮಗೆ ಮರ್ಯಾದೆ ಕೊಟ್ಟೆ ನಾವು ಮಾತಾಡ್ತೀವಿ. ನಮ್ಮ ಕಾರ್ಪೊರೇಟ್ಗಳೆಲ್ಲ ಮಾತಾಡ್ತಾರೆ. ಅದರಲ್ಲಿ ಯಾರನ್ನ ಹಂಗೆ ಮಾಡಿದ್ರು ಕೂಡ ನಾವು ಕರೆಕ್ಟ್ ಮಾಡಿಸ್ತೀವಿ. ಅವ್ರು ಈ ಥರ ಮಾತಾಡ್ಬೋದು ಆಫೀಸರ್ ಹತ್ರ ಯಾರು ಇರ್ತಾರೆ. ಇನ್ನೊಂದು ನೀವು ಏನು ಖಾತೆಗಳನ್ನ ಮಾಡಂತ ಹೇಳಿ ನಿಮಗೆ ಫೋರ್ಸ್ ಮಾಡ್ತಾರೆ ಅಂತ ಕೇಳ್ತೀವಿ. ಯಾವತ್ತು ನಾವಾಗಿರ್ಬೋದು ನಮ್ಮ ಕಾರ್ಪೊರೇಟ್ಗಳಾಗಿರ್ಬೋದು ಫೋರ್ಸ್ ಮಾಡಿ ಇಲ್ಲಿಗಲ್ ಮಾಡಿ ಅಂತೇಳಿ ಯಾವತ್ತೂ ನಾವು ಹೇಳಿಲ್ಲ. ಆ ರೀತಿ ನಿಮಗೆ ಗಮನಕ್ಕೆ ಬಂದಾಗ ಯಾರೇ ಫೋರ್ಸ್ ಮಾಡಿದ್ರು ನೀವು ಮಾಡಬಾರ್ದು. ಅವ್ರು ಎಷ್ಟೇ ಫೋರ್ಸ್ ಮಾಡಿದ್ರು ನಾಳೆ ಬೆಳಿಗ್ಗೆ ಅಟ್ ದ ಎಂಡ್ ಆಫ್ ದ ಡೇ ನಾವೀಗ ಕಮಿಟಿ ಹಾಕಿ ಅಷ್ಟು ದೊಡ್ಡ ನಾವು ಮಾತಾಡಿದ್ವಿ, ನಮ್ಮ ಸೀನಣ್ಣವ್ರು ಮಾತಾಡಿದ್ರು, ಇಬ್ರಾಹಿಂ ಬಾಬು ಅವ್ರು ಮಾತಾಡಿದ್ರು. ನಾವು ಇಂಥ ಅನ್ಯಾಯಗಳು ನಡೆದಾಗ BJP ಕಾಂಗ್ರೆಸ್ ಅಂತ ಏನಿರಲ್ಲ, ಎಲ್ಲರೂ ಒಬ್ಬರೇ ಆಗಿ ನಾವು ಹೋರಾಟ ಮಾಡ್ತೀವಿ. ಅದೇ ರೀತಿಯಲ್ಲಿ ನೀವು ಯಾರೇ ನಿಮಗೆ ಒತ್ತಡದಲ್ಲಿ ತೊಗೊಂಬಂದು ನೀವು ಖಾತೆ ಮಾಡಬೇಕು ಅಂದಾಗ ಅಟ್ ದ ಎಂಡ್ ಆಫ್ ದ ಡೇ ಜೈಲ್ಗೆ ಹೋಗೋದು ಯಾರು? ಅಫ್ಷಲ್ ಸರ್ ನೀವು. ನಿಮಗೆ ಜವಾಬ್ದಾರಿ ಇರಬೇಕು. ಈಗ ಇಷ್ಟಕ್ಕೆ ಮುಂಚೆ ಖಾತೆಗಳು ನಡೆದಾಗ ಯಾರು ಬಂದು ನನ್ನ ಹತ್ರ ಹೇಳಿಲ್ಲ ಸರ್ ನನಗೆ ಒತ್ತಾಯ ಮಾಡಿ ಖಾತೆ ಮಾಡಂತ ಹೇಳ್ತಿದ್ದಾರೆ ಅಂತೇಳಿ. ಆ್ಯಸ್ MLA ನನಗೆ ಯಾರು ಹೇಳಿಲ್ಲ. ಇವರು ಮೇಯರ್ ಆಗಿದ್ರು, ಇವ್ರ ಹತ್ರ ಹೋಗಿ ಯಾರು ಖಾತೆಗಳು ಮಾಡಂತ ಹೇಳಿದ್ದಾರೆ ಅಂತ ಹೇಳಿಲ್ಲ. ಇಷ್ಟು ಮಂದಿ ಕಾರ್ಪೊರೇಟರ್ಗಳಿದ್ದಾರೆ, ಇವರು ಚೇರ್ಮನ್ ಇದ್ದರು, 2-3 ವರ್ಷ ಚೇರ್ಮನ್ ಇದ್ದರು, ಇವ್ರ ಹತ್ರ ಹೇಳಿಲ್ಲ. ಹಂಗೆ ಯಾರನ್ನ ನಾನೇ ಆ್ಯಸ್ MLA ನಾನೇ ಅಪ್ಪ ಬಂದು ಇಲ್ಲಿಗಲ್ ಆಗಿ ನಿಮಗೆ ಖಾತೆ ಮಾಡಬೇಕು ಅಂತಂದಾಗ ನೀವು ಖಂಡಿತವಾಗಿ ಮುಖದ ಮೇಲೆ ನಾನು ಮಾಡೋಕ್ಕಾಗಲ್ಲ ಅಂತೇಳಿ ನೀವು ಹೇಳಬೇಕು. ಅದು ನಿಮ್ಮ ಜವಾಬ್ದಾರಿ. ಅದು ನೀವು ಅವ್ರು ಫೋರ್ಸ್ ಮಾಡಿದ್ದಾರೆ ಅಂತಂದಾಗ ಕೆಲವಷ್ಟು ಟೈಮಲ್ಲಿ ನಮಗೆ ಏನು ಅನ್ನಿಸುತ್ತೆ, ನೀವು ಕೂಡ ಅವ್ರ ಹತ್ರ ಏನನ್ನು ಶಾಮೀಲಾಗಿ ಮಾಡಿರ್ಬೋದೇನೋ ಅಂತೇಳಿ ನಮಗೂ ಡೌಟ್ ಬರುತ್ತೆ, ಎಲ್ಲರಿಗೂ ಬರುತ್ತೆ ಸಾಮಾನ್ಯವಾಗಿ. ನೀವು ಯಾರೇ ಅಂತ ಇಲಿಗಲ್ ಕೆಲಸ ಮಾಡಂತೇಳಿ ನಾವು ಯಾವತ್ತೂ ಬರಲ್ಲ. ಬಂದರೆ ಕೂಡ ಮುಖದ ಮೇಲೆ ನೀವು ನಾನು ಮಾಡಲ್ಲ ಅಂತ ಹೇಳಿ. ಸ್ಟಾಫ್ ಬಗ್ಗೆ ಹೇಳಿದೆ, ಸ್ಟಾಫ್ ಬಗ್ಗೆ ಕಮ್ಮಿ ಇದೆ ಅಂತೇಳಿ ನಮಗೆ ಗೊತ್ತಿದೆ, ಮಿನಿಸ್ಟ್ರ್ ಅವ್ರಿಗೂ ಗೊತ್ತಿದೆ. ನಾನು ಭಾಳ ಸಾರಿ ನಿಮ್ಮ ಹೆಲ್ತ್ ಇವರಿದಾರಲ್ಲ ಅವ್ರಿಗೂ ಹೇಳಿದ್ದೀನಿ, ಮಲ್ಲನಗೌಡರಿಗೂ ಹೇಳಿದ್ದೀನಿ, ನಿಮ್ಮ ಹತ್ರ ಸ್ಟಾಫ್ ನಮ್ಮ ಮಂಜಾನ್ ಕೂಡ ಹೇಳಿದ್ದೀನಿ, ನಿಮಗೆ ನಮ್ಮ ಕಾರ್ಪೊರೇಟರ್ಗಳಿಗೂ ಹೇಳಿದ್ದೀನಿ. ನಿಮಗೆ ಪರಿಚಯ ಇದ್ದವ್ರು ಯಾರನ್ನ ಬರೋಕ್ಕಿದ್ರೆ ನನಗೆ ತಿಳಿಸಿ, ನಾನು ನಿಮಗೆ ಪೋಸ್ಟಿಂಗ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿ. ಯಾಕಂದರೆ ಯಾರ್ಯಾರಿಗೆ ಬೇಕಂಗಿದ್ದವರು ಅವ್ರು ಪೋಸ್ಟಿಂಗ್ಗಳು ಮಾಡಿಸ್ಕೊಂಡಿರ್ತಾರೆ. ನಾವು ಡೈರೆಕ್ಟ್ ಸ್ಟೇಟ್ ಗೌರ್ಮೆಂಟಿಂದ ಪೋಸ್ಟಿಂಗ್ ಮಾಡಂತಂದರೆ ಅವ್ರು ಕೂಡ ಸ್ಟಾಫನ್ನು ಹುಡುಕ್ಬೇಕಾಗುತ್ತೆ. ನಿಮಗೆ ಪರಿಚಯ ಇದ್ದವ್ರು ಮೊನ್ನೆ ಇವರೇ ನನಗೆ ಫೋನ್ ಮಾಡಿ ಇಂಥವ್ರು ನಮ್ಮ ಕಾರ್ಪೊರೇಷನ್ ಬರೋಕ್ಕೆ ಸಿದ್ಧವಾಗಿದ್ದಾರೆ ಅಂದರೆ ಆಯ್ತಪ್ಪ ನನ್ನ ಹತ್ರ ಕಳಿಸ್ಕೊಡು, ನಾನು ಪೋಸ್ಟಿಂಗ್ ಹಾಕ್ಕೊಡ್ತೀನಿ ಅಂತ ಹೇಳಿದೆ. ಆ ರೀತಿಯಲ್ಲಿ ತಮ್ಮ ಸ್ನೇಹಿತರು ಯಾರನ್ನಿದ್ರು ನಾನು ಭರವಸೆ ಕೊಡ್ತೀನಿ. ನಿಮಗೆ ಯಾರನ್ನು ಇಲ್ಲಿಗಲ್ ಮಾಡಂತ ಬಂದರೂ ನಾನು ಅಡ್ಡ ನಿಂತು ನಿಮ್ಮನ್ನು ಸಹಕಾರ ಮಾಡ್ತೀನಿ. ಯಾರೇ ನಿಮ್ಮ ಮೇಲೆ ದೌರ್ಜನ್ಯ ಮಾಡೋಕ್ಕೆ ಬಂದರೂ ನಾನು ಅಡ್ಡ ನಿಂತು ಸಹಕಾರ ಮಾಡ್ತೀನಿ. ನಿಮ್ಮ ಆಫೀಸಲ್ಲಿ ಕೂಡ ಎಷ್ಟೋ ಮಂದಿ ಎಂಪ್ಲಾಯೀಸ್ಗೆ ಏನೇ ತೊಂದರೆಗಳಾದಾಗ ಕೂಡ ನಾನು ಹಿಂದೆಯಿಂದ ಸಪೋರ್ಟ್ ಮಾಡಿ ಮತ್ತೆ ಅವ್ರ ಮೇನ್ ಸ್ಟ್ರೀಮಿಗೆ ತೊಗೊಂಡ್ಬಂದಿದ್ದೀನಿ. ಭಾಳಷ್ಟು ಒತ್ತಡಗಳು ನನ್ನ ಮೇಲೆ ಬಂದಾಗ ಕೂಡ ಇಂಥವ್ರನ್ನ ಇಲ್ಲಿಂದ ಟ್ರಾನ್ಸ್ಫರ್ ಮಾಡ್ಬೇಕಂದಾಗ ಕೂಡ ಬೇಡಪ್ಪ ಅವ್ರನ್ನ ಅಲ್ಲೇ ಇರಲಿ, ಯಾಕಂದರೆ ನೀವು ಒಂದು ನಿಯತ್ತಿಂದ ಕೆಲಸ ಮಾಡಿದಂಥ ಸಮಯದಲ್ಲಿ ಯಾರೋ ಬಂದು ಟ್ರಾನ್ಸ್ಫರ್ ಮಾಡಂತ ಹೇಳ್ತಾರೆ, ಬೇಡ ಅವ್ರು ಅಲ್ಲೇ ಸ್ಥಾನದಲ್ಲಿ ಇರಲಿ ಅಂತ ಹೇಳಿ ನಾನು ಕಮಿಷನರ್ ಅವ್ರು ಕೂಡ ಭಾಳ ಸರಿ ಕೂಡ ಹೇಳಿದ್ದೀನಿ. ಅವ್ರಿಗೂ ಗೊತ್ತಿದೆ, ನನಗೂ ಗೊತ್ತಿದೆ. ಯಾವುದೇ ರೀತಿಯಲ್ಲಿ ನಾವಾಗಿರ್ಬೋದು, ಕಾರ್ಪೊರೇಟರ್ಸ್ ಆಗಿರ್ಬೋದು, ಒಂದಿಬ್ಬರು ಏನೋ ತಪ್ಪು ಮಾಡಿರ್ಬೋದು. ಎಲ್ಲರೂ ನೀವು ಎಂಪ್ಲಾಯೀಸ್ ಪರವಾಗಿಯೇ ನಾವು ನಿಂತಿದ್ದೀವಿ ಹೊರತು ಇವತ್ತು ಯಾರನ್ನ ಮಧ್ಯಾಹ್ನ ಗಲಾಟೆ ಆಗಿದ ತಕ್ಷಣ ನಮ್ಮನ್ನು ಯಾರನ್ನು ಕರೆದ್ರೆ ಎರಡೂ ಪಕ್ಷದವರು ಕಾಂಗ್ರೆಸ್ ಆಗಿರ್ಬೋದು BJP ಆಗಿರ್ಬೋದು, ಅದು ಎಲೆಕ್ಷನ್ ಟೈಮ್ ಕಾರ್ಪೊರೇಷನ್ ಅಂದರೆ ನಮ್ಮ ಕುಟುಂಬ ಅಂತೇಳಿ ಇವತ್ತು ಮಧ್ಯಾಹ್ನ ಅಲ್ಲಿ ಹಾಸ್ಪಿಟಲ್ ತಕ್ಕ ಬಂದ್ವಿ, ಅವ್ರನ್ನ ಸಾಂತ್ವನ ಮಾಡಿದ್ವಿ. ಅಲ್ಲಪ್ಪ ಒಂದು ಕೇಸು ಇವತ್ತು ಕೇಸ್ ಆಯಿತು, ನಾನು ನಿಮ್ಮ ಎಂಪ್ಲಾಯಿಗೆ ಏನಂತಂದೆ, ನೋಡಪ್ಪ ನಿನ್ನ ಕುಟುಂಬ ಏನು ಡಿಸಿಷನ್ ಮಾಡುತ್ತೋ ನೀವು ಮಾಡಿ, ಈ ಕೇಸ್ ವಿಚಾರದಲ್ಲಿ ನಾನು ಬರಲ್ಲ. ಯಾಕಂದ್ರೆ ನಾನು ಇಂಟರ್ಫಿಯರ್ ಆಗಿದ್ರೆ ಬೇರೆಯವ್ರು ಏನಂದ್ಕೋಬೋದು, ಥರ MLA ಅವರು ಕೇಸನ್ನು ಮಾಡ್ದಂಗೆ ಹೇಳಿದ್ರಪ್ಪ ತಡೆ ಹಿಡಿದ್ರು ಅನ್ನೋದು ಎಲ್ಲರೂ ಅನ್ಕೊಂತಾರೆ. ಸರ್ ಕೂಡ ಕ್ಲಿಯರ್ ಇನ್ಸ್ಟ್ರಕ್ಷನ್ ಏನಂತ ಕೊಟ್ಟಿದ್ದೆ, ನೋಡಪ್ಪ ಅಲ್ಲಿ ಕಾರ್ಪೊರೇಷನ್ ಎಂಪ್ಲಾಯೀಸ್ ಇದ್ದಾರೆ, ಅವ್ರ ಕೇಸು ಏನು ಮಾಡ್ಬೇಕಂತಿದ್ದಾರೋ ಕಾರ್ಪೊರೇಷನ್ ಎಂಪ್ಲಾಯೀಸ್ ಹತ್ರ ನೀವು ಡಿಸ್ಕಸ್ ಮಾಡ್ಕೊಂಡು ಕಮಿಷನರ್ ಹತ್ರ ನೀವು ಡಿಸ್ಕಸ್ ಮಾಡ್ಕೊಂಡು ಆ ಕೇಸು ಆಯಿತು, FIR ಆಯಿತು. ನಾವು ನಿಮ್ಮ ಪರವಾಗೇ ಇದೆ. ಯಾಕಂದರೆ ನಾವು ಈ ಥರ ಸ್ಟ್ರೈಕ್ ಮಾಡ್ಕೊಂಡ್ರೆ ಯಾರಿಗೆ ತೊಂದರೆ ಆಗುತ್ತೆ ಅಂದರೆ 6.5 ಲಕ್ಷ ಜನಕ್ಕೆ ತೊಂದರೆ ಆಗುತ್ತೆ. ನಾಳೆ ನೀರು ಕೊಡಬೇಕು, ಯಾಕಂದ್ರೆ ನಿಮಗೆ ಅನ್ಯಾಯ ಆಗಿದೆ. ಅವ್ನು ನ್ಯಾಯ ಆಗೋಕ್ಕೆ ಏನೇನು ಬೇಕು ನಾವೆಲ್ಲ ಮಾಡೋಣ. ಅದ್ರ ಜೊತೆಗೆ ಕೂಡ ನಾವು ಜನದ ಕೂಡ ಯೋಚನೆ ಮಾಡ್ಬೇಕಲ್ಲ. ಇದು ನಮ್ಮ ಕುಟುಂಬದಲ್ಲಿ ಆದ ಘಟನೆ ಆಗಬಾರ್ದು ಅಂತ ಘಟನೆ ಆಗಿದೆ, ಅದನ್ನ ಹೆಂಗೆ ಸಾಲ್ವ್ ಮಾಡ್ಕೋಬೇಕು? ಇವಾಗ ಏನು ನೀವು ಬೇಡಿಕೆಗಳು ಪೊಲೀಸರು ಕೂಡ ಫ್ರೀ ಹ್ಯಾಂಡ್ ಅಂತ ಕೊಟ್ಟಿದ್ದೀನಿ, ನೋಡಪ್ಪ ಏನೇನೋ ಮಾಡಿರಿ, ಕೇಸ್ FIR ಮಾಡಿದರೆ ಅದನ್ನ ಯಾರ ಹತ್ರ ಯಾವ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತೀರೋ, ನಿಮ್ಮ ರೂಲ್ಸ್ ಯಾವ ರೀತಿಯಲ್ಲಿ ಇದೆ ನೀವು ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರೆ ಅವ್ರು ಮಾಡ್ಕೊಂಡು ಹೋಗ್ತಿದ್ದಾರೆ. ಯಾವುದರಲ್ಲಿ ನಾವಾಗಿರ್ಬೋದು ರಾಜಕೀಯ ಉದ್ದೇಶ ಇಟ್ಕೊಂಡು ನಾವು ಇಲ್ಲಿಗೆ ಬರಲಿಲ್ಲ. ನಾವೆಲ್ಲ ಇಲ್ಲಿಗೆ ಬಂದಿರೋದು ನಿಮಗೆ ನ್ಯಾಯ ಒದಗಿಸ್ಕೊಡ್ಬೇಕು. ನಮ್ಮ ಕುಟುಂಬದಲ್ಲಿ ಒಬ್ರಿಗೆ ತೊಂದರೆ ಆಗಿದೆ, ಅವರಿಗೆ ಸಾಂತ್ವನ ಕೊಡಬೇಕು, ಅವ್ರಿಗೆ ಧೈರ್ಯವಾಗಿ ನಿಂದಿರಬೇಕು ಅವ್ರ ಕುಟುಂಬಕ್ಕೆ ಅಂತ ಬಂದಿದ್ದೀವಿ. ನನ್ನ ಕಡೆಯಿಂದ ನಮ್ಮೆಲ್ಲ ಕಾರ್ಪೊರೇಟರ್ಸ್ ಕಡೆಯಿಂದ ಒಂದು ಮಾತನ್ನು ಹೇಳ್ತಿದ್ವಿ, ನಿಮ್ಮ ಮೇಲೆ ಯಾರನ್ನೂ ದೌರ್ಜನ್ಯ ಮಾಡೋಕ್ಕೆ ನಾವು ಬಿಡಲ್ಲ. ಕೆಲಸ ಬಂದಾಗ ನಾವು ಜನರು ನಮಗೆ ಒತ್ತಡ ಕೊಟ್ಟಾಗ ನಾವು ನಿಮಗೆ ಒತ್ತಡ ಇಲ್ಲಪ್ಪ ಒಂದು 3-4 ಸಾರಿ ಫೋನ್ ಮಾಡ್ಬೋದು ಹೊರತು
ಈಗ ಈ ಥರ ಫಿಸಿಕಲ್ ಆಗಿ ಯಾರ ಮೇಲೂ ಹಲ್ಲೆ ಮಾಡೋದನ್ನ ನಾನು ಒಪ್ಪಲ್ಲ, ಯಾರೂ ಒಪ್ಪಲ್ಲ. ನಾನು ನಿಮ್ಮ ಪರವಾಗಿರ್ತೀವಿ. ನಿಮ್ಮ ಡಿಸಿಷನ್ ಏನಿದೆ ನೀವು ಹೇಳಿ. ಇದು ಸೂರ್ಯ ನ್ಯೂಸ್ ಕನ್ನಡ.